ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಅವ್ಯಕ್ತಂ ಅನುಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ. ನೀನು ಮಾಡಿದ ಅನ್ನ ಬೇಕಾದರೆ ತಿನ್ನದೇ ಇರಬಹುದು, ನೀನು ಮಾಡಿದ ಅನ್ನ ಬೇಕಾದರೆ ತಿನ್ನದೇ ಇರಬಹುದು, ನೀನು ಮಾಡಿದ ಪಾಪ ಉಣ್ಲೇಬೇಕು ಅಂತ ಶಾಸ್ತ್ರಸಮ್ಮತವಾಗಿರುವಂಥ ಮಾತು. ಅದು ಒಳಿತೋ ಅಥವಾ ಕೆಡುತೋ. ಅಂತಹ ಈ ಒಳಿತು ಕೆಡುಕುಗಳ ಮಧ್ಯೆ ನಿಮ್ಮ ಪ್ರಾರ್ಥನೆ ಭಗವಂತನ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟು, ಸ್ವಾಮಿ ನೀನು ಕಷ್ಟ ಕೊಡು, ಆದರೆ ಆ ಕಷ್ಟವನ್ನು ತಡೆದುಕೊಳ್ಳುವ ಶಕ್ತಿಯೂ ಕೂಡ ನನಗೆ ಕೊಡು. ಆಕಸ್ಮಿಕ ನನಗೆ ನೀನು ಏನಾದರೂ ಒಳ್ಳೆಯದನ್ನು ಪಾಲಿಸ್ತೀನಿ ಅನ್ನೋದೇ ಆದರೆ ಪಾಲಿಸು, ಆದರೆ ಯಾವುದೇ ಕಾರಣಕ್ಕೂ ಎಂದೂ ಕೂಡ ಯಾವತ್ತೂ ಕೂಡ ನನಗೆ ಅಹಂಕಾರವನ್ನು ಪ್ರವೇಶ ಮಾಡಿಸಬೇಡ. ಇದು ನಾನಿನಲ್ಲಿ ಮೊರೆ ಇಡುವಂಥದ್ದು. ಈ ರೀತಿಯ ಶ್ರದ್ಧೆ ಭಕ್ತಿಯ ಭಾವನೆಯಿಂದ ಈ ದಿನ ಇರತಕ್ಕಂತಹ ನಕ್ಷತ್ರ, ಈ ದಿನ ಇರತಕ್ಕಂತಹ ದಿನದ ಪ್ರಕಾರವಾಗಿ, ರಾಶಿಯ ಪ್ರಕಾರವಾಗಿ ನಾವೇನಾದರೂ ಒಂದು ಮಾಡ್ತೀವಿ ಅಂತಂದರೆ ನಮ್ಮದಾಗಿರ್ತಕ್ಕಂತಹ ಈ ಒಂದು ಸಂಕಲ್ಪ ಈಡೇರಬೇಕು ಅಂತಂದರೆ ಎಷ್ಟೋ ದಿನಗಳಿಂದ ನಾನು ಅಂದುಕೊಂಡಿದ್ದೆ ಆ ಕೆಲಸ ಇವತ್ತು ನನಗೆ ಆಗಬೇಕು ಅನ್ನೋ ದಿವ್ಯಾನುಭೂತಿಯ ಸಂಕಲ್ಪ ಇಟ್ಕೊಂಡು ನಾವು ಮಾಡ್ತೀವಿ ಅಂತಂದರೆ ರಾಜ ವರದರಾಜಾಯ ನಮಃ ಅಂತಹ ವರದರಾಜನ ಒಮ್ಮೆ ನೀವು ದರ್ಶನ ಮಾಡತಕ್ಕಂತಹದ್ದು. ವಿಶೇಷವಾಗಿ ಗೋಧಿಯನ್ನು ಮನೆಗೆ ತರುವುದು, ಹೆಸರು ಬೇಳೆಯನ್ನು ಮನೆಗೆ ತರುವುದು, ಸಾಧ್ಯವಾದರೆ ಮಕ್ಕಳ ಜೊತೆ ಇವತ್ತು ಆ ಹೆಸರು ಕಾಳಿಗೆ ಸಂಬಂಧಪಟ್ಟ ಆಹಾರವನ್ನು ತಿನ್ನುವಂಥದ್ದು. ಶುಭಂ ಭೂಯಾತ್, ಒಳಿತಾಗಲಿ.